ಭಾರತಿ ಸ್ವಾಮೀಜಿಯವರು. ಅದೇ ರೀತಿ ವೇದಿಕೆಯಲ್ಲಿ ಶ್ರೀ ವೆಂಕಟಕೃಷ್ಣ ಭಟ್ ವಿದ್ವಾನ್ ಜ್ಯೋತಿಷಿ ಅವರು ಕೂಡ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಮುಖ್ಯ ಅತಿಥಿಯಾಗಿ. ಹಾಗೂ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದ ನಿರ್ದೇಶಕರಾಗಿರುವಂತಹ ಕೃಷ್ಣಮೂರ್ತಿ ಪುದುಕೋಳಿ ಹಾಗೂ ಕಾರ್ಮಾರು ಬ್ರಹ್ಮಕಲಶೋತ್ಸವದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಒಳಕುಂಚ ಇವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಇಂದಿನ ಗೌರವ ಸಮರ್ಪಣೆಯ ಕೇಂದ್ರ ಬಿಂದು ಪಟ್ಲ ಸತೀಶ್ ಶೆಟ್ಟಿಯವರು ಕೂಡ ವೇದಿಕೆಗೆ ಹಾರ್ದಿಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಯಕ್ಷಮಿತ್ರ ವಿಜಯಕುಮಾರ್, ಶ್ರೀ ಕೆ ರಾಮ ಕಾರ್ಮಾರ್ ಮತ್ತು ಸುಂದರ್ ಶೆಟ್ಟಿ ಕೊಲ್ಲಂಗನಿಯವರನ್ನು ವೇದಿಕೆ ಕರೆತರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಹೃದಯ ಕಲಾಭಿಮಾನಿಗಳೇ ಹಾಗೂ ಶ್ರೀ ಮಹಾವಿಷ್ಣುವಿನ ಭಕ್ತಾಭಿಮಾನಿಗಳೇ, ಶ್ರೀ ಮಹಾವಿಷ್ಣು ಕ್ಷೇತ್ರ ಕಾರ್ಮಾರು ಇದರ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಈ ದಿನ ಜರುಗುತ್ತಿರುವ ಶ್ರೀ ಪಾವಂಚೆ ಮೇಳದ ಯಕ್ಷಗಾನ ಪ್ರದರ್ಶನದ ಈ ಶುಭಾವಸರದಲ್ಲಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರಿಗೆ ನಮ್ಮ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದಿಂದ ಒಂದು ಗೌರವಾರ್ಪಣೆ ನೀಡಬೇಕು ಅಂತ ನಾವು ನಿರ್ಧರಿಸಿದಾಗ ಅದಕ್ಕೆ ಬಹು ಒಮ್ಮತದಿಂದ ಎಲ್ಲ ಸಹೃದಯ ಕಲಾಭಿಮಾನಿಗಳು, ಆಡಳಿತ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಕೂಡ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅದಕ್ಕೋಸ್ಕರ ನಾವು ಅವರಿಗೆ ಆಭಾರಿಯಾಗಿದ್ದೇವೆ. ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರಿಗೂ ಮಾನ್ಯಕ್ಕೂ ತುಂಬ ಅವಿನಾನುಭವ ಸಂಬಂಧ. ಅದರಲ್ಲೂ ನಮ್ಮ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಸ್ಥೆ ಎನ್ನುವುದು ಯಕ್ಷಗಾನದಲ್ಲಿ ಹಲವು ವಿಶಿಷ್ಟ ವಿನೂತನ ಪ್ರಯೋಗಗಳನ್ನು ಮಾಡಿ ಜನರಿಂದ ಆದರಣೆಗೊಳಪಟ್ಟ ಒಂದು ಸಂಸ್ಥೆಯಾಗಿದೆ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಎಲ್ಲ ಯಕ್ಷಗಾನ ಯಾವ ರೀತಿಯಾಗಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೆವು, ಯಕ್ಷಗಾನ ಪ್ರದರ್ಶನ ಆಗಿರ್ಬೋದು, ತಾಳಮದ್ದಳೆ ಆಗಿರ್ಬೋದು, ತೆಂಕುತಿಟ್ಟು ಬಡಗುತಿಟ್ಟು ಯಕ್ಷಗಾನ ಸಂಯೋಜನೆ ಆಗಿರ್ಬೋದು, ಗಾನವೈಭವ ಆಗಿರ್ಬೋದು, ನಾಟ್ಯವೈಭವ ಆಗಿರ್ಬೋದು, ಎಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರದಿಂದ ಆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಗುರುಗಳ ಆಶೀರ್ವಾದ ಕೂಡ ಕಾರಣ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಟ್ಲ ಸತೀಶ್ ಶೆಟ್ಟರು ನಮ್ಮ ಮಾರ್ಗದರ್ಶಕರು ಕೂಡ ಹೌದು. ಹಲವು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುವಾಗ ಅವರು ನಮಗೆ ಹಲವು ನಿರ್ದೇಶನಗಳನ್ನು ನೀಡ್ತಾ ಇರ್ಬೋದು. ಈಗ ಸನ್ಮಾನಿತರು ಗೌರವಾರ್ಪಣೆ ಮಾಡುವಾಗ ಅವರ ಬಗ್ಗೆ ತುಂಬ ಮಾತುಗಳು ಹೇಳಬೇಕಾಗುತ್ತದೆ. ಆದರೆ ಪಟ್ಲ ಸತೀಶ್ ಶೆಟ್ಟರ ಬಗ್ಗೆ ಆ ಥರದೊಂದು ಪ್ರಮೇಯ ಬರುವುದಿಲ್ಲ. ಪಟ್ಲ ಸತೀಶ್ ಶೆಟ್ಟರು ಏನು, ಅವರ ಆಳ ಅಗಲ ಎಂಥದ್ದು, ಅವರ ಜನಪ್ರಿಯತೆ ಯಾವುದು ಅಂತ ಎಲ್ಲರಿಗೂ ಗೊತ್ತಿರುವ ಕಾರಣ ನಾನು ಆ ದುಸ್ಸಾಹಸ ಕೈ ಹಾಕಲಿಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಈ ಸಮಾರಂಭದಲ್ಲಿ ತಮ್ಮ ದಿವ್ಯ ಉಪಸ್ಥಿತಿಯಿಂದ ನಮ್ಮೆಲ್ಲರನ್ನು ಹರಿಸಬೇಕು ಅಂತ ಆಶೀರ್ವಚನಗಳ ಮೂಲಕ ಗುರುಗಳಲ್ಲಿ ವಿನಮ್ರವಾಗಿ ಬೇಡಿಕೊಳ್ತಾ ಇದ್ದೇನೆ. ಓಂ ನಮೋ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಅತಸಿ ಕುಸುಮಪ್ರಕಾಶಂ ದಿಗ್ವಾಸಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕಾರ್ಮಾರು ಶ್ರೀ ಮಹಾವಿಷ್ಣು ದೇವಸ್ಥಾನ ಇದರ ಬ್ರಹ್ಮ ಮಹೋತ್ಸವ ಇದರ ಈ ಸಂದರ್ಭದಲ್ಲಿ ಪಟ್ಲರ ಸಾರಥ್ಯದ ಪಾವಂಜೆ ಮೇಳದ ಈ ಕಾರ್ಯಕ್ರಮದಲ್ಲಿ ಇವತ್ತು ಪಟ್ಲ ಭಾಗವತರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸಂತೋಷ್ ಕುಮಾರ್ ಅವರು ನನ್ನ ಹತ್ರ ಹೇಳಿದರು, ಈ ದಿವಸ ಈ ವೇದಿಕೆಯಲ್ಲಿ ನಾವು ಪಟ್ಲ ಭಾಗವತರನ್ನು ಸನ್ಮಾನಿಸ್ತಿದ್ದೇವೆ, ಬರಬೇಕೆನ್ನೋದಾಗಿ ಹೇಳಿದರು. ನಮಗೆ ಬಹಳ ಪ್ರಿಯರು, ಮಠದ ಅತ್ಯಂತ ಆಪ್ತ ಅಭಿಮಾನಿಗಳು ಆಗಿರುವಂತಹ ಪಟ್ಲ ಭಾಗವತರ ಕಾರ್ಯಕ್ರಮ ಅನ್ನೋ ನೆಲೆಯಲ್ಲಿ ಈ ಹೊತ್ತಿಗೆ ಕೂಡ ನಾನಿಲ್ಲಿ ಬಂದು ಸೇರಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಪಟ್ಲ ಭಾಗವತರನ್ನು, ಅವರ ವ್ಯಕ್ತಿತ್ವವನ್ನು ಎಲ್ಲರೂ ಕೂಡ ತಿಳಿದಿದ್ದಾರೆ. ವಿದ್ಯೆ ಮತ್ತು ವಿನಯಗಳು ಕೂಡಿದರೆ ಏನಾಗ್ತದೆ ಅಂತ ನಾವು ಆಲೋಚನೆ ಮಾಡಿದರೆ ಅದು ಪಟ್ಲ ಭಾಗವತರಾಗ್ತಾರೆ. ಅಷ್ಟರ ಮಟ್ಟಿಗೆ ಆ ಭಾಗವತಿಗೆಯ ವಿದ್ಯೆಯನ್ನು ಪಡೆದುಕೊಂಡು ಅದರ ಜೊತೆಗೆ ಆ ವಿನಯವನ್ನು ಉಳಿಸಿಕೊಂಡು ಇವತ್ತು ಎಲ್ಲ ಯಕ್ಷಗಾನ ಕಲಾಸಕ್ತರಿಗೆ ಮತ್ತು ಅದರ ಹೊರತಾಗಿ ಎಲ್ಲರಿಗೂ ಕೂಡ ಅವರು ಪ್ರೀತಿಪಾತ್ರರಾಗಿರುವುದನ್ನು ನಾವೆಲ್ಲ ತಿಳಿದಿದ್ದೇವೆ.
ನಮ್ಮ ಗುರುಗಳಾದಂತಹ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ಯಕ್ಷಗಾನವನ್ನು ಇನ್ನೊಂದು ದೇವತಾ ಆರಾಧನೆ ಅನ್ನೋದಾಗಿ ಗೌರವಿಸಿಕೊಂಡು ಬಂದವರು. ಇವತ್ತು ಬಹಳಷ್ಟು ಕಲಾ ಸಂಘಟಕರು, ಕಲಾ ಸಂಘಟನೆಗಳು ಯಕ್ಷಗಾನವನ್ನು ಉಳಿಸಿ ಬೆಳೆಸುವಂಥ ಕಲಾವಿದರನ್ನು ಪೋಷಿಸುವಂತಹ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ. ಮುಖ್ಯವಾಗಿ ಸುಮಾರು 40 ವರ್ಷಗಳಿಂದ ನಮ್ಮ ಮಠದ ಅಭಿಮಾನಿ ಶಿಷ್ಯರ ಅಂತ ಡಾಕ್ಟರ್ ಟಿ ಶಾಂಭಟ್ ಅವರು ಇರ್ಬೋದು, ಪ್ರಸ್ತುತ ಈಗ 10 ವರ್ಷಗಳಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ಪಟ್ಲ ಭಾಗವತರು ಇರ್ಬೋದು, ಆ ಕೆಲಸವನ್ನು ನಿರಂತರವಾಗಿ ಇವತ್ತು ಮಾಡ್ತಾ ಬಂದಿದ್ದಾರೆ. ಯಕ್ಷಗಾನವನ್ನು ಉಳಿಸಿ ಬೆಳೆಸುವಂತಹ ಯಕ್ಷಗಾನ ಕಲಾವಿದರನ್ನು ಪೋಷಿಸುವಂತಹ ಕಾರ್ಯ ಅವರ ಸಂಘಟನೆಯಿಂದ ಆಗ್ತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಹಾಗಿರುವಾಗ ಆ ಯಕ್ಷಗಾನ ಅದೇ ರೀತಿಯಲ್ಲಿ ಅದು ಉಳಿಬೇಕು, ಅದೇ ರೀತಿಯಲ್ಲಿ ಬೆಳೀಬೇಕು ಅನ್ನೋದು ನಮ್ಮ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳ ಒಂದು ಆಗ್ರಹ ಮತ್ತು ಅದೊಂದು ಬಯಕೆ. ಇವತ್ತು ಯಕ್ಷಗಾನ ಅನ್ನುವಂಥದ್ದು ಮುಖ್ಯವಾಗಿ ಮೇಳದ ಭಾಗವತನ ಸೂತ್ರಧಾರಿಕೆಯೊಂದಿಗೆ ಅವನ ಒಂದು ಎಲ್ಲ ರೀತಿಯ ಒಂದು ಒಡಗೂಡಿಕೆಯೊಂದಿಗೆ ಆ ಪ್ರದರ್ಶನ ನಡೀತದೆ. ಯಕ್ಷಗಾನ ರಂಗದಲ್ಲಿ ಯಾವತ್ತೂ ಪಾತ್ರಗಳು ಮಾತಾಡಬೇಕು, ಪಾತ್ರಧಾರಿ ಮಾತಾಡಬಾರದು. ಪಾತ್ರಗಳು ಮಾತಾಡಿದಾಗ ಆ ಕಲೆ, ಆ ಕಥೆ ಯಥಾ ರೀತಿಯಲ್ಲಿ ಪ್ರೇಕ್ಷಕನನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರಬೇಕಾಗಿದ್ದರೆ ಯಕ್ಷಗಾನ ಯಾವತ್ತೂ ಅದರ ಚೌಕಟ್ಟಿನಲ್ಲಿ ಪ್ರದರ್ಶನವನ್ನು ಕಾಣಬೇಕು. ಒಬ್ಬ ಕಲಾವಿದ, ಒಬ್ಬ ಭಾಗವತ ಅದನ್ನು ಸಮರ್ಥವಾಗಿ ನಿರ್ವಹಿಸಿದಾಗ ಅದರ ಚೌಕಟ್ಟಿನೊಳಗೆ ಆ ಕಲೆ ಪ್ರದರ್ಶನ ಆಗ್ತದೆ. ಯಕ್ಷಗಾನ ಅನ್ನುವಂಥದ್ದು ಅದು ಕ್ಷೇತ್ರ ಕಲೆ ಅನ್ನೋದಾಗಿ ಪರಿಗಣಿಸಲ್ಪಟ್ಟಿದೆ. ಅದು ಪುರಾಣದ ಕಥೆಗಳನ್ನು, ನಮ್ಮ ಇತಿಹಾಸವನ್ನು, ಐತಿಹಾಸಿಕ ಕಥೆಗಳನ್ನು ಮತ್ತು ಒಳ್ಳೆಯ ಸಂದೇಶಗಳುಳ್ಳಂತಹ ಸಾಮಾಜಿಕ ಕಥೆಗಳನ್ನು ಕೂಡ ತಿಳಿಸುವಂತಹ ಒಂದು ಮಾಧ್ಯಮವಾಗಿದೆ. ಹಾಗಿರುವಾಗ ನಾವು ಅದನ್ನು ನಮ್ಮ ಪುರಾಣವನ್ನು, ನಮ್ಮ ಇತಿಹಾಸವನ್ನು ಬಳಸುವುದಕ್ಕೆ ನಾವು ಮುಖ್ಯವಾಗಿ ನಾವು ಅದನ್ನು ನಮ್ಮ ಕರಾವಳಿಯಲ್ಲಿ ಅದರ ಪ್ರದರ್ಶನಗಳು ಇವತ್ತು ನಡೀತಾ ಇದೆ. ಅದು ಯಾವತ್ತೂ ಕೂಡ ಸ್ಪರ್ಧೆಗೆ ಇರೋದಲ್ಲ ಅಥವಾ ಸೇಡಿನ ಒಂದು ರೀತಿಯಲ್ಲಿ ನಾವು ದೇಶವನ್ನು ಬೆಳೆಸಿಕೊಳ್ಳಿಕ್ಕಿರುವಂತಹ ಕಲೆ ಅಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಭಾಗವತ ಅವನ ಜಾಕಟೆಯ ಮೇಲೆ ಆ ಕೋಲಿ ಇರೋದು ಬರೀ ಅವನ ಪದ್ಯಕ್ಕೆ ತಾಳ ಹಾಕಲಿಕ್ಕೆ ಅಲ್ಲ, ಇಡೀ ಯಕ್ಷಗಾನ ಪ್ರದರ್ಶನದ ಲಯವನ್ನು ಅದು ನಿರ್ವಹಿಸ್ತದೆ ಮತ್ತು ಅದನ್ನು ಒಂದು ರೀತಿಯಲ್ಲಿ ಅದರ ಗತಿಯನ್ನು, ಅದರ ಪ್ರಸ್ತುತಿಯನ್ನು ಅದು ನಿಯಂತ್ರಿಸ್ತದೆ. ಅಂತಹ ಒಂದು ಸಮರ್ಥ ನಿರ್ದೇಶನವನ್ನು ಇವತ್ತು ಪಾವಂಜೆ ಮೇಳ ಪಟ್ಲ ಭಾಗವತರ ಮೂಲಕ ಅದು ಪಡೆದುಕೊಂಡಿದೆ ಮತ್ತು ಆ ಕಾರಣದಿಂದ ಇವತ್ತು ಎಲ್ಲ ಕಡೆಯಲ್ಲಿ ಕೂಡ ಯಕ್ಷಗಾನ ಕಲಾಸಕ್ತರ ಒಂದು ಜನಮಾನಸವನ್ನು ಒಂದು ಗೆದ್ದಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಪಟ್ಲ ಭಾಗವತರು ನಮಗೆ ಆತ್ಮೀಯರಾಗಿರೋದು, ನಮ್ಮ ಮಠದ ಅತ್ಯಾಪ್ತ ಅಭಿಮಾನಿ ಶಿಷ್ಯರಾಗಿರೋದು ನಮಗೆ ಹೆಮ್ಮೆಯ ಸಂಗತಿ. ಇವತ್ತು ಅವರನ್ನು ನಮ್ಮ ಮಠದ ಶಿಷ್ಯರಾದಂಥ ಮಾನ್ಯ ಯಕ್ಷ ಮಿತ್ರ ಸಂಘಟನೆ ಇವತ್ತು ನಮ್ಮ ಊರಿನಲ್ಲಿ ಗೌರವಿಸ್ತಾ ಇದೆ, ಸನ್ಮಾನಿಸ್ತಾ ಇದೆ. ಅವರಿಗೆ ಉತ್ತರೋತ್ತರ ಕೀರ್ತಿಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಈ ಕಾರ್ಮಾರನಲ್ಲಿ ನೆಲೆಸಿದಂಥ ಮಹಾವಿಷ್ಣು ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಕರುಣಿಸಲಿ. ಅವರ ಮುಂದಿನ ಪಯಣ ಇನ್ನಷ್ಟು ಹೆಚ್ಚಿನ ಕೀರ್ತಿಯನ್ನು ಪಡೆದುಕೊಳ್ಳಿ, ಅವರಿಂದಾಗಿ ಪಾವಂಜೆ ಮೇಳ ಇನ್ನಷ್ಟು ಹೆಚ್ಚಿನ ಕೀರ್ತಿಯನ್ನು ಪಡೆದುಕೊಳ್ಳಿ ಅನ್ನೋದಾಗಿ ಕೂಡ ನಮ್ಮ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಇವತ್ತು ಇಲ್ಲಿ ಬಂದು ಸೇರಿದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಮತ್ತು ಯಕ್ಷಗಾನ ಕಲಾಸಕ್ತರಿಗೆ ನಮ್ಮ ಆರಾಧ್ಯ ಮೂರ್ತಿಗಳ ಸ್ಥಳ ಸಾನ್ನಿಧ್ಯ ದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಚರಣಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇದೀಗ ಯಕ್ಷಮಿತ್ರರ ವತಿಯಿಂದ ಗುರುಗಳಿಗೆ ಗೌರವ ವಂದನೆ ನೀಡಲಿಕ್ಕಿದ್ದೇವೆ. ಫಲಪುಷ್ಪವನ್ನು
ಸುಂದರ ಶೆಟ್ಟಿ ಕಾರ್ಮಾರ್ ಹಾಗೂ ಶ್ರೀ ಕೆ ರಾಮ ಕಾರ್ಮಾರು ಗುರುಗಳಿಗೆ ನೀಡಿ ಅವರ ಆಶೀರ್ವಾದನ ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತುಳಸಿ ಹಾರವನ್ನು ನಮ್ಮ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದ ನಿರ್ದೇಶಕರಾಗಿರುವಂಥ ಶ್ರೀ ಕೃಷ್ಣಮೂರ್ತಿ ಪುದುಕೋಳಿಯವರು ಗುರುಗಳಿಗೆ ನೀಡಿ ಅವರ ಆಶೀರ್ವಾದನ ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದು ನಿಮ್ಮೆಲ್ಲರ ಸೌಭಾಗ್ಯದ ಕ್ಷಣ. ಪಟ್ಲ ಸತೀಶ್ ಶೆಟ್ಟರ ಗೌರವಾರ್ಪಣೆ ಶ್ರೀಗಳ ದಿವ್ಯ ಸನ್ನಿಧಿಯಲ್ಲಿ ಜರುಗುತ್ತಾ ಇದೆ. ಇದೀಗ ಗೌರವಾರ್ಪಣೆಯ ಸುಮುಹೂರ್ತ ಸಮೀಪಿಸ್ತಾ ಇದೆ. ಸಮ್ಮಾನ ಪತ್ರದ ವಾಚನೆಯನ್ನು ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದ ವಿಜಯಕುಮಾರ್ ನೆರವೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಹರಿ ಓಂ. ಶ್ರೀ ಮಹಾವಿಷ್ಣು ಕ್ಷೇತ್ರ ಕಾರ್ಮಾರು ಮಾನ್ಯ ಕಾಸರಗೋಡು ಜಿಲ್ಲೆ 1400 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶ್ರೀ ಕ್ಷೇತ್ರ 32 ವರ್ಷಗಳ ಬಳಿಕ ಸಂಪೂರ್ಣ ನವೀಕರಣಗೊಂಡು ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಜರುಗುವ ಪುಣ್ಯ ಸಂದರ್ಭದಲ್ಲಿ ಯಕ್ಷಮಿತ್ರರು ಮಾನ್ಯ ಇವರಿಂದ ಶ್ರೀ ಪಾವಂಜೆ ಮೇಳದ ಸ್ಥಾಪಕ ಸಾರಥಿ ಜೇನ್ಧನಿಯ ಭಾಗವತ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಇವರಿಗೆ ಮಾನ್ಯದ ಮಮತೆಯ ಸನ್ಮಾನ ಗೌರವ ಪತ್ರ. ಪ್ರಿಯರೇ, ಯಕ್ಷಬಾಂಧಳದಲ್ಲಿ ತೇಜೋಪುಂಜ ಧ್ರುವ ನಕ್ಷತ್ರದಂತೆ ಕಂಗೊಳಿಸಿ ಸಮಗ್ರ ಯಕ್ಷಲೋಕವನ್ನೇ ಕಾರ್ಯವೈಖರಿಯಿಂದ ಬೆರಗುಗೊಳಿಸಿದ ತಮ್ಮ ಮಾಧುರ್ಯದ ಕಂಠಸಿರಿಯಂತೆ ತಮ್ಮ ಮಮತೆಯ ಒಡಲು ಹೃದಯ ವೈಶಾಲ್ಯದ ಮನಸ್ಸು ಯಕ್ಷ ಪ್ರಪಂಚಕ್ಕೆ ಆಶಾಕಿರಣ. ತಿಟ್ಟು ಭೇದವಿಲ್ಲದೆ ಯಕ್ಷಲೋಕದ ಆಪತ್ ಬಾಂಧವನೆನಿಸಿದ ನೊಂದು ಬೆಂದವರ ಕಂಬನಿಯೊರೆಸಿ ವಾತ್ಸಲ್ಯಪೂರಿತ ಭರವಸೆಯ ಬದುಕಿಗೆ ಊರುಗೋಲಾಗುವ ತಮಗೆ ಜಗನ್ನಿಯಾಮಕನಾದ ಶ್ರೀ ಮಹಾವಿಷ್ಣು ಆಯುರಾರೋಗ್ಯದ ಭಾಗ್ಯ ಸಕಲ ಸುಖ ಸನ್ಮಂಗಳನ್ನಿತ್ತು ಅನುಗ್ರಹಿಸಲಿ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಎಡನೀರು ಶ್ರೀಗಳ ಶುಭಾಶೀರ್ವಾದದೊಂದಿಗೆ ಅಭಿಮಾನ ಸನ್ಮಾನ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಯಕ್ಷಮಿತ್ರರು ರಿಜಿಸ್ಟರ್ಡ್ ಮಾನ್ಯ ದಿನಾಂಕ 2/3/2025. ಇದೀಗ ಪಟ್ಲ ಭಾಗವತರಿಗೆ ಗೌರವ ಸಮರ್ಪಣೆ ನಡೆಸಿಕೊಡಬೇಕು ಅಂತ ಗುರುಗಳಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮಾನ್ಯದ ಮಣ್ಣಿಗೂ ಯಕ್ಷಗಾನಕ್ಕೂ ಒಂದು ಅವಿನಾನುಭವ ಸಂಬಂಧ ಯಾವಾಗಲೂ ಇದ್ದೇ ಇರ್ತದೆ. ಈ ಪುಣ್ಯ ಮಣ್ಣಿನಲ್ಲಿ ಇದೀಗ ಪಟ್ಟ ಭಾಗವತರಿಗೆ ಸನ್ಮಾನ ಸಮಾರಂಭ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯುತ್ತಾ ಇದೆ. ಅವರನ್ನು ಪೀಠದಲ್ಲಿ ಕೂರಿಸಿ ಈಗ ಪೇಟವನ್ನು ಇಡುವಂಥ ಕಾರ್ಯಕ್ರಮ. ಇದೀಗ ಮಹೇಶ್ ಒಳಕುಂಜ ಹಾಗೂ ವೆಂಕಟಶಾಸ್ತ್ರಿಯವರು ಅವರಿಗೆ ಹಾರವನ್ನು ಹಾಕಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಹೇಶ್ ಒಳಕುಂಜ ಹಾಗೂ ನಮ್ಮ ಇಂದಿನ ಅತಿಥಿಯಾಗಿರುವಂಥ ವೆಂಕಟಶಾಸ್ತ್ರಿಯವರು ಮೈಸೂರಿಂದ ಬಂದಿದ್ದಾರೆ. ನಮ್ಮ ಅಭಿಮಾನದ ಸಂಕೇತವಾಗಿ ಈ ಹಾರಾರ್ಪಣೆ ಪಟ್ಲ ಭಾಗವತರಿಗೆ. ಗುರುಗಳು ಯಕ್ಷಮಿತ್ರರ ವತಿಯಿಂದ ಇದೀಗ ಶ್ರೀ ಕೆ ರಾಮ ಕಾರ್ಮಾರು ಹಾಗೂ ಸುಂದರ ಶೆಟ್ಟಿ ಕೊಲ್ಲಂಗಾನೆಯವರು ಇದೀಗ ಗುರುಗಳ ವತಿಯಿಂದ ಗೌರವ ಸನ್ಮಾನ ಗೌರವ ಪತ್ರವನ್ನು ನೀಡಿ ಹರಿಸ್ತಾ ಇದ್ದಾರೆ. ಎಲ್ಲ ಕಲಾಭಿಮಾನಿಗಳು ಇದನ್ನು ಕರದಟ್ಟಿ ಅನುಮೋದಿಸಿ ಆಶೀರ್ವದಿಸಬೇಕು ಪಟ್ಲದವರಿಗೆ ಅಂತ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜಯಂದನಿಯ ಭಾಗವತ
ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರಿಗೆ ಇದು ನಮ್ಮ ಯಕ್ಷಮಿತ್ರ ಸಾಂಸ್ಕೃತಿಕ ಕಲಾ ಸಂಘದ ಮೊದಲ ಸನ್ಮಾನ. ಅದು ಕೂಡ ಈ ಕಾರಮಾರು ಕ್ಷೇತ್ರದಲ್ಲಿ ಜರುಗುತ್ತಾ ಇರುವುದು ನಮಗೆಲ್ಲ ಅಭಿಮಾನ. ಅದು ಕೂಡ ದೇವರ ಈ ಕ್ಷೇತ್ರದಲ್ಲಿ ಗುರುಗಳ ದಿವ್ಯ ಸನ್ನಿಧಿಯಲ್ಲಿ. ಈ ಕಾರಮಾರು ಕ್ಷೇತ್ರಕ್ಕೆ ಪಟ್ಲ ಭಾಗವತರು ಇದು 2ನೇ ಬಾರಿ ಬರ್ತಾ ಇರೋದು. ಇದೀಗ ಹಣ್ಣು ಹಂಪಲು ನೀಡಿ ಗೌರವಿಸ್ತಾ ಇದ್ದಾರೆ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದ ಸುಂದರ್ ಶೆಟ್ಟಿ ಕೊಲ್ಲಂಗಾನ ಹಾಗೂ ಶ್ರೀ ಕೆ ರಾಮ ಕಾರಮಾರು ಮತ್ತು ವಿಜಯ್ ಕುಮಾರ್ ಮಾನ್ಯ ಇವರು. ನಿಮ್ಮೆಲ್ಲರ ಅಭಿಮಾನಕ್ಕೆ ಇದೀಗ ಪಟ್ಲರ 2 ನುಡಿಗಳನ್ನು ಆಲಿಸುವ ಸಮಯ. ಇದೀಗ ಕಾರಮಾರು ಕ್ಷೇತ್ರದ ವತಿಯಿಂದ ಆಡಳಿತ ಮುಕ್ತೇಸರಾಗಿರುವ ಶ್ರೀ ನರಸಿಂಹ ಭಟ್ಟಿಯವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಕಾರಮಾರು ಕ್ಷೇತ್ರಕ್ಕೆ 2ನೇ ಬಾರಿ ಆಗಮಿಸಿರುವ ಪಟ್ಲ ಸತೀಶ್ ಶೆಟ್ಟರಿಗೆ ಇದೀಗ ಕ್ಷೇತ್ರದ ವತಿಯಿಂದ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ನಮ್ಮ ಅಭಿಮಾನಕ್ಕೆ ಇದೀಗ ಪಟ್ಲರ 2 ನುಡಿಮುತ್ತು. ತಾಯಿ ಕಟಿಲೇಶ್ವರಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಕ್ಷೇತ್ರದ ಮಹಾವಿಷ್ಣು ಸ್ವಾಮಿಯನ್ನು ಪ್ರಾರ್ಥಿಸಿ, ದೇವರ ಸಮಾನರಾದಂತಹ ಗುರುಗಳು ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ತೀರ್ಥ ಸ್ವಾಮೀಜಿಯವರ ಪಾದರಕ್ಕೆ ವಂದಿಸುತ್ತಾ, ಈ ಕ್ಷೇತ್ರಕ್ಕೆ ಬರುವಾಗ ನಮಗೆ ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ನೆನಪಾಗುತ್ತೆ. ಈ ಕಡೆ ಯಾವತ್ತೂ ಬರುವಾಗ ನಾನು ಯಾವತ್ತೂ ಹೇಳುವುದಿದೆ, ಅದು ಮುಖಸ್ತುತಿಯಲ್ಲ, ಯಕ್ಷಗಾನದ ಕಲಾವಿದರಿಗೆ ಒಂದು ದೊಡ್ಡ ಆಶ್ರಯ ತಾಣ ಯಾವುದು ಅಂತ ಕೇಳಿದರೆ ಎಡ್ನೀರು ಮಠ. ಆ ಮಠವನ್ನು ನಾವು ಯಕ್ಷಗಾನದ ಅನ್ನ ತಿನ್ನುವವರು, ಅನ್ನ ಉಣ್ಣುವವರು ಯಾವತ್ತೂ ಮರೆಯಲಾಗಲ್ಲ, ಮರೆಯಬಾರದು ಕೂಡ. ಆ ಕ್ಷೇತ್ರದ ಋಣ ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದನಿಗೂ ಇದ್ದೇ ಇದೆ. ಅಂತಹ ಆ ಮಠದ ಗುರುಗಳು ನಮ್ಮ ಜೊತೆ ಇರುವುದು, ಅವರ ಕೈಯಿಂದ ಸನ್ಮಾನ ತುಂಬ ಸ್ವೀಕರಿಸಿದ್ದೇನೆ. ನಮ್ಮ ವಿಷಯದಲ್ಲಿ ಅಪಾರ ಅಭಿಮಾನ, ಅವರಿಗೆ ಆ ಪ್ರೀತಿ, ಅಭಿಮಾನವಿದೆ, ಪ್ರೀತಿಯಿದೆ, ನಮ್ಮಲ್ಲಿಗೆ ತುಂಬ ವಾತ್ಸಲ್ಯ ಕೂಡ ಇದೆ. ಅದು ಹಾಗೆ ಮುಂದುವರಿಯಲಿ ಅಂತ ನಾನು ನಂಬಿದ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ತಾಯಿ ಕಟಿಲೇಶ್ವರಲ್ಲಿ ಯಾವತ್ತೂ ಪ್ರಾರ್ಥಿಸ್ತಾ ಇರ್ತೇನೆ. ಬಂಧುಗಳೇ, ಇದು ಮಾತಾಡೋ ವೇದಿಕೆ ಅಲ್ಲ, ಆದರೂ 2 ಮಾತಷ್ಟೇ. ನಾವು ಹುಟ್ಟುವಾಗ ಯಾರೂ ಹೀಗೆ ಆಗಬೇಕು ಅಂತ ಯಾರೂ ಯೋಚಿಸಲ್ಲ, ಯಾರೂ ಹಾಗೆ ಬಯಸಿ ಅಥವಾ ಅರ್ಜಿ ಹಾಕಿ ಯಾರೂ ಬರಲ್ಲ. ನಾನು ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ, ಇನ್ನೊಂದಾಗ್ತೇನೆ, ಕಲಾವಿದನಾಗ್ತೇನೆ, ಮತ್ತೊಬ್ಬ ಆಗ್ತೇನೆ, ಸ್ವಾಮೀಜಿ ಆಗ್ತೇನೆ, ಅರ್ಚಕರಾಗ್ತೇನೆ, ಅಡಿಗೆ ಭಟ್ರಾಗ್ತೇನೆ ಅಥವಾ ಇನ್ನೊಂದು ಏನೇ ಆಗ್ತೇನೆ ಎಂಬುದಾಗಿ ಯಾರೂ ಅರ್ಜಿ ಹಾಕಿ ಬರಲ್ಲ. ದೇವರು ಒಬ್ಬೊಬ್ಬರನ್ನು ಒಂದೊಂದಕ್ಕೆ ನೇಮಕ ಮಾಡಿರ್ತಾರೆ. ಆದರೆ ಅದನ್ನು ಸದ್ವಿನಿಯೋಗ ಮಾಡುವುದು, ಆ ದೇವರು ನಮಗೆ ಕೊಟ್ಟ ಕೆಲಸವನ್ನು, ಆ ಕರ್ತವ್ಯವನ್ನು ನಾವು ಸುಸ್ಪಷ್ಟವಾಗಿ ದೇವರಿಗೆ ಅರ್ಪಿತವಾಗುವ ಹಾಗೆ ನೆರವೇರಿಸುವುದು ನಮ್ಮ ಕರ್ತವ್ಯ ಅಷ್ಟೇ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಯಕ್ಷಗಾನದಲ್ಲಿ ತುಂಬ ಕಲಾವಿದರು ಆಗಿ ಹೋಗಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು, ಮಾನ್ಯದಲ್ಲಿ ನಿಂತು ನಾನು ಯಕ್ಷಗಾನ ಕಲಾವಿದರ ಬಗ್ಗೆ ಮಾತಾಡಬೇಕಾಗಿಲ್ಲ. ಆದರೆ ಯಕ್ಷಗಾನ ಕಲಾವಿದರ ಸೇವೆ ಮಾಡುವ ಒಂದು ಭಾಗ್ಯವನ್ನು, ದೊಡ್ಡ ಒಂದು ಸೌಭಾಗ್ಯವನ್ನು ನನಗೆ ದೇವಿ ಅನುಗ್ರಹಿಸಿದ್ದಾಳೆ. ಆ ಕೆಲಸವನ್ನಷ್ಟೇ ನಾನು ಮಾಡ್ತಾ ಇದ್ದೇನೆ. ಆ ಭಾಗ್ಯ ನನಗೆ ಮಾತ್ರ ಸಿಕ್ಕಿದ್ದೆಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಅದನ್ನು ನಿಮ್ಮೆಲ್ಲರ ಅಭಿಮಾನಿ ಬಂಧುಗಳ ನೆರವಿನಿಂದ ನಾನು ಮಾಡ್ತಾ ಇದ್ದೇನೆ. ಪೂಜ್ಯ ಗುರುಗಳಾದ ಸಚ್ಚಿದಾನಂದ ಭಾರತಿ ಶ್ರೀಗಳ ಆಶೀರ್ವಾದದಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ದೇವಸ್ಥಾನದ ಬಗ್ಗೆ ಸಂತೋಷಣ್ಣ ತುಂಬ ಹೇಳಿದರು ನನಗೆ ಬರುವಾಗಲೂ ಹೇಗಿತ್ತು ಅಂತ. ನಾನು ಇದಕ್ಕಿಂತ ಮುಂಚೆ ಬರುವಾಗಲೂ ನನಗೆ ಈ ಪರಿಸರಕ್ಕೆ ಬರುವಾಗ ಮುಂಚಿನದ್ದು ಮರೆತೇ ಹೋಯಿತು. ನಾನು ಬಂದ ಆ ಸಮಯ ಅಂದರೆ ಎಷ್ಟು ಕಷ್ಟದಲ್ಲಿ, ಎಷ್ಟು ಪರಿಶ್ರಮ ಪಟ್ಟು ಈ ದೇವಸ್ಥಾನ ಹೀಗಾಯಿತು ಅಂತ. ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಇದು ಹೀಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮುಕ್ತೇಶ್ವರರಾಗಲಿ, ಅಧ್ಯಕ್ಷರಾಗಲಿ ಅಥವಾ ಇನ್ನಿತರ ಪದಾಧಿಕಾರಿಗಳಾಗಲಿ, ಅದು ನಿಮಿತ್ತ ಮಾತ್ರ. ದೇವರು ಅವರನ್ನು ನೇಮಕ ಮಾಡಿದ್ದಾರೆ ಅಷ್ಟೇ.
ನಿಮ್ಮೆಲ್ಲರ ಕೊಡುಗೆ, ಪ್ರತಿ ಮನೆಯ ಕೊಡುಗೆ ಅದು ಇವತ್ತಿನವರೆಗೂ ಇದೆ, ಇನ್ನು ಮುಂದೆಯೂ ಬೇಕು. ಕೇವಲ ಬ್ರಹ್ಮಕಲಶ ಆದಲ್ಲಿಗೆ ದೇವಸ್ಥಾನದ ಕೆಲಸ ಮುಗಿಯಲ್ಲ, ಆ ನಂತರ ಅದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ಎಲ್ಲ ಗ್ರಾಮದವರಿಗೆ ಸೇರಿದ್ದು, ನಮ್ಮ ಊರಿನವರಿಗೆ ಸೇರಿದ್ದು. ಅಲ್ಲಿ ಏನಾದರೂ ತೊಂದರೆ ಬಂದರೆ ಕೂಡ ಅದು ನಮಗೆ ಹಿನ್ನಡೆ ಹೊರತು ದೇವರಿಗಲ್ಲ. ಆದ ಕಾರಣ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿದೆ. ಬ್ರಹ್ಮಕಲಶ ಆದಲ್ಲಿಗೆ ನಮ್ಮ ಜವಾಬ್ದಾರಿಗಳು ಹೆಚ್ಚಿದೆ. ಇಂತಹ ಒಂದು ಕಲಾ ಸೇವೆಯನ್ನು ತಾವುಗಳು ಇಲ್ಲಿ ಮಾಡಿದ್ದೀರಿ, ನಮಗೆ ಅವಕಾಶ ಕೊಟ್ಟಿದ್ದೀರಿ. ಸಂತೋಷಣ್ಣ ಮೊದಲೇ ಫೋನ್ ಮಾಡಿ ನಮಗೆ ಈ ದಿನವನ್ನು ನಿಗದಿ ಮಾಡಿದರು, ಯಾವುದಾದ್ರೂ ಒಂದು ಡೇಟ್ ಕೊಡಿ ಅಂತ. ನಾನು ಈ ಒಂದು ದಿನವನ್ನು ಮಾತ್ರ ಕೊಡಲಿಕ್ಕೆ ನನಗೆ ಸಾಧ್ಯ ಆಯಿತು. ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಮ್ಮ ಈ ಕಲೆಯನ್ನು ಪೋಷಿಸುವಲ್ಲಿ ನಿಮ್ಮಗಳ ಪಾತ್ರ ತುಂಬ ಬೇಕು. ನೀವೆಲ್ಲರೂ ತುಂಬ ದೊಡ್ಡ ಅಭಿಮಾನಿಗಳು, ಯಕ್ಷಗಾನ ಕಲಾವಿದರ ಅಭಿಮಾನಿಗಳು. ಈ ಊರಿನ ತುಂಬ ಕಲಾವಿದರುಗಳು ನಮ್ಮ ಮೇಳದಲ್ಲೇ ಇದ್ದಾರೆ, ಈ ಪರಿಸರದ ತುಂಬ ಕಲಾವಿದರುಗಳು. ಅದು ಮಾತ್ರ ಚಪ್ಪಾಳೆ ಸಾಕಾಗಲಿಲ್ಲ. ನಿಮ್ಮ ಊರಿನ ಕಲಾವಿದರು, ಅವರನ್ನು ತುಂಬ ವರ್ಷದಿಂದ ನಮ್ಮ ಜೊತೆ ನಾವು ಬೆಳೆಸ್ತಾ ಇದ್ದೇವೆ, ಬಹಳ ಪ್ರೀತಿಯಿಂದ ನಮ್ಮ ಜೊತೆ ಇದ್ದಾರೆ. ನಮಗೂ ಹೆಮ್ಮೆ ಅದು, ನಮ್ಮ ಮೇಳದಲ್ಲಿ ಇದ್ದಾರೆ ಎನ್ನುವುದು. ಆದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಅವರಿಗೂ ಇರಲಿ. ಪೂಜ್ಯ ಗುರುಗಳ ಜೊತೆ ವೇದಿಕೆ ಹಂಚಿಕೊಂಡ ಭಾಗ್ಯ, ಅದಕ್ಕಾಗಿ ನಾನು ಪೂಜ್ಯ ಗುರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರ ಚರಣಾರವಿಂದಕ್ಕೆ ವಂದಿಸುತ್ತಾ, ಎಲ್ಲ ಪದಾಧಿಕಾರಿಗಳು ಬಹಳ ಕಷ್ಟಪಟ್ಟು ಇವತ್ತಿನ ದಿನವನ್ನು ನಾವು ನೆನಪಿಸಿಕೊಳ್ಬೇಕಾಗತ್ತೆ. ತುಂಬ ಶ್ರಮಪಟ್ಟು ಈ ದೇವಸ್ಥಾನವನ್ನು ಮಾಡಿಕೊಂಡಿದ್ದಾರೆ. ಆದ ಕಾರಣ ನಿಮಗೆಲ್ಲರಿಗೂ ಆ ಮಹಾವಿಷ್ಣುವಿನ ಅನುಗ್ರಹ ಸಿಗಲಿ. ಪೂಜ್ಯ ಗುರುಗಳ ಆಶೀರ್ವಾದ ಹೇಗೂ ಆಯಿತು. ನಾನು ನಂಬಿದಂತಹ ಕಟೀಲು ತಾಯಿ ದುರ್ಗಾಮಾತೆ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಇಷ್ಟು ದೊಡ್ಡ ಗೌರವಾರ್ಪಣೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಹೃದಯ ಕಲಾಭಿಮಾನಿಗಳೇ, ಕೊನೆಯದಾಗಿ ನಮಗೆ ಈ ಯಕ್ಷಗಾನ ಪ್ರದರ್ಶನವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದ ವತಿಯಿಂದ ಅನಂತನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಇಂದಿನ ಯಕ್ಷಗಾನ ಕ್ಯಾಂಪನ್ನು ನೀಡಿ ತುಂಬ ಕೊನೆಯ ಕ್ಷಣದಲ್ಲಿ ಆದ ಬದಲಾವಣೆಗಳಿದು. ಬಹಳಷ್ಟು ಬ್ಯುಸಿ ಶೆಡ್ಯೂಲ್ ಇತ್ತು ಅವ್ರದ್ದು ಯಕ್ಷಗಾನ ಪ್ರದರ್ಶನಗಳದ್ದು. ಆದರೆ ನಮಗೋಸ್ಕರ ಒಂದು ದಿನದ ಪ್ರದರ್ಶನದ ದಿನವನ್ನು ನಮಗೆ ನೀಡಿದಂತಹ ಇದರ ಸಾರಥ್ಯವನ್ನು ವಹಿಸಿರುವಂಥ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರಿಗೆ ನಮ್ಮ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದ ಪರವಾಗಿ ಅನಂತನ ಧನ್ಯವಾದಗಳು. ಅದೇ ರೀತಿ ಇಂದಿನ ಯಕ್ಷಗಾನದ ಶಿಬಿರಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತಹ ಮಾನ್ಯ ಜ್ಞಾನೋದಯ ಶಾಲೆಯ ಪ್ರಬಂಧಕರಾದ ಶ್ರೀ ನಿತ್ಯಾನಂದ ಎಂ.ಆರ್. ಇವರಿಗೂ ಕೂಡ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದ ವತಿಯಿಂದ ಅನಂತನ ಧನ್ಯವಾದಗಳು. ಮತ್ತು ನಮಗೆ ಪತ್ರಿಕಾ ಜಾಹೀರಾತಿನಲ್ಲಿ ಸಹಕರಿಸಿದಂಥ ಮೇಗಿನಡಕ ಪ್ರಿಯದರ್ಶಿನಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದ ಪರವಾಗಿ ಅನಂತನ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಈ ಯಕ್ಷಗಾನ ಪ್ರದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಆಗಮಿಸಿದಂಥ ನಿಮ್ಮೆಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘದ ಪರವಾಗಿ ಮತ್ತೆ ತಲಬಾಗಿ ಅನಂತನ ಧನ್ಯವಾದ ಅರ್ಪಿಸುತ್ತಾ, ಈ ಯಕ್ಷಗಾನ ಪ್ರದರ್ಶನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಸರ್ವರಿಗೂ ಮತ್ತೊಮ್ಮೆ ಕೊನೆಯದಾಗಿ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಯಕ್ಷಗಾನ ಪ್ರದರ್ಶನ ಮುಂದುವರಿಯಲಿಕ್ಕಿದೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ, ಯಕ್ಷಗಾನಂ ವಿಶ್ವಗಾನಂ.